ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಲೈನ್ ಸಿಗ್ತಿಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನೋಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಇದು ನೇರವಾಗಿ ಗುರೂಜಿಯವರ ನಂಬರ್ ಆಗಿರುವಂಥದ್ದು. ನೇರವಾಗಿ ನೀವು ಗುರೂಜಿಯವರಿಗೆ ಕರೆ ಮಾಡ್ಬೋದು. ಅದೇ ರೀತಿಯಾಗಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಸಹ ಗುರೂಜಿಯವರು ನಿಮಗೆ ಅದನ್ನು ಬಗೆಹರಿಸ್ಕೊಡ್ತಾರೆ. ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರೂಜಿ, ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ? ಅದೇ ರೀತಿಯಾಗಿ ನಕ್ಷತ್ರದಲ್ಲಿ ಏನಾದ್ರು ಬದಲಾವಣೆ ಉಂಟಾಗುತ್ತಾ? ಗ್ರಹಗತಿಗಳೇನಾದ್ರು ಬದಲಾವಣೆ ಆಗುತ್ತಾ? ಖಂಡಿತ ಮಗನೇ, ಯಾಕಂದರೆ ತಿಂಗಳ ಮಾಸದಲ್ಲೂ ಕೂಡ ರವಿ ಯಾವ ರೀತಿ ಬದಲಾವಣೆ ಆಗ್ತಾನೆ, ಆ ರೀತಿ ನಕ್ಷತ್ರಗಳಲ್ಲಿ ಕೆಲವೊಂದು ರಾಶಿ ನಕ್ಷತ್ರಗಳು ತಿಥಿವಾರಗಳಲ್ಲೂ ಕೂಡ ಗ್ರಹಗತಿಗಳು ಚೇಂಜ್ ಆಗ್ತಕ್ಕಂಥದ್ದು. ಒಂದೇ ದಿನದಲ್ಲಿ ಎಲ್ಲ ಬದಲಾವಣೆಗಳು ಆಗ್ತಕ್ಕಂಥದ್ದು ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ 7:30 ಏನಾದ್ರು ನಡೀತಾ ಇರಬೇಕಾದ್ರೂ ಕೂಡ ನಮ್ಮಲ್ಲಿ ಆ ಒಂದು ಶನಿಯ ಒಂದು ಪ್ರಭಾವ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಆಗಿರಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ವಕ್ರದಲ್ಲಿ ಗುರು ಇದ್ದರೂ ಕೂಡ ಶುಕ್ರ ದೇಶ ನಡೀತಾ ಇರ್ತಕ್ಕಂಥದ್ದು. ನಿಮ್ಮ ರಾಶಿಗೆ ಅಧಿಪತಿನೇ ಶುಕ್ರ, ಆದರೂ ಕೂಡ ವಕ್ರದಲ್ಲಿ ಗುರು ಇರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ವಕ್ರವಾಗಿ ನಡೀತಕ್ಕಂಥದ್ದು. ಇವತ್ತು ಕೆಲಸ ಆಗಬೇಕಾಯ್ತು, ಇವತ್ತು ಆಗಲೇ ಇಲ್ವಲ್ಲಪ್ಪ, ಇವತ್ತು ಯಾರೋ ಬರಬೇಕಾಯ್ತು, ಅವ್ರು ಸಿಕ್ಕಲೇ ಇಲ್ವಲ್ಲಪ್ಪ ಕೈಗೆ, ಯಾಕಪ್ಪ ಈ ಥರ ಮಾಡಿಬಿಟ್ರು, ಕೈ ಕೊಟ್ಬಿಟ್ರಲ್ಲ ನಮಗೆ ಅವರು ಅಂತಕ್ಕಂಥ ಒಂದು ದುಃಖ ಜಾಸ್ತಿ ಆಗ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಕೊಡ್ತಕ್ಕಂಥದ್ದು ಅಲ್ಲಿ ಮಾಡಿ. ಆ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವರೇ ಬೇಳೆಯನ್ನು 1/4 kg, ಒಂದು ಕೆಂಪು ವಸ್ತ್ರವನ್ನು ದಾನವಾಗಿ ಕೊಟ್ಟು ತುಳಸಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಈ ವಾರದಲ್ಲಿ ಮಾಡಿ. ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅತ್ತಿಮಗ್ಗ, ತಮಿಳುನಾಡಲ್ಲಿರ್ತಕ್ಕಂಥ ಅತ್ತಿಮಗ್ಗದಲ್ಲಿ ಕಂಬದಲ್ಲಿ ನಿಂತಿರ್ತಕ್ಕಂಥ ಒಂದು ನರಸಿಂಹಸ್ವಾಮಿ. ಇವತ್ತು ದಕ್ಷಿಣ ಭಾರತದಲ್ಲಿ ಕಂಬದಲ್ಲಿ ನಿಂತಿರ್ತಕ್ಕಂಥ ನರಸಿಂಹಸ್ವಾಮಿ ಅಂತಂದರೆ ಅಲ್ಲೊಂದು. ಇನ್ನೊಂದು ನಮ್ಮ ಕರುನಾಡಿನಲ್ಲಿ, ಹೆಮ್ಮೆಯ ಕರುನಾಡಿನಲ್ಲಿ ಇರ್ತಕ್ಕಂಥದ್ದು ಸಾವನದುರ್ಗ. ನಮಗೆ ಹೆಮ್ಮೆ ಇದೆ, ಗರ್ವ ಇದೆ. ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥ ಸಾವನದುರ್ಗ ಅಂದರೆ ಮಾಗಡಿಯಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ಇವತ್ತು ಉಸಿರಾಡ್ತಾ ಇರ್ತಕ್ಕಂಥ ಒಂದು ಪುಣ್ಯ ಸಾನ್ನಿಧ್ಯ. ಸ್ವಾಮಿ ಸ್ವಯಂಭೂವಾಗಿ ಉದ್ಭವ ಆಗಿರ್ತಕ್ಕಂಥದ್ದು, ದೇಹದಲ್ಲಿ ಉಸಿರಾಡ್ತಕ್ಕಂಥದ್ದು, ಆ ಬಂಡೆಯಿಂದ ಉದ್ಭವ ಆಗಿರ್ತಕ್ಕಂಥ ನರಸಿಂಹಸ್ವಾಮಿ. ಆ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು. ಇನ್ನು ಆಂಧ್ರ ಭಾಗದಲ್ಲಿ ಹೋದರೆ ಕದಿರಿ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು. ಈ 3 ನರಸಿಂಹನಿಗೆ ಎಲ್ಲಾದರೂ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಕರ್ನಾಟಕಕ್ಕೆ ಹೋಗೋಣ, ನಾವು ಬೇರೆ ರಾಜ್ಯಗಳಿಗೆ ಹೋಗೋದು ಬೇಡ, ಇಲ್ಲಿ ಸಾವಂದುರ್ಗದಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಯಾರು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಾಗುತ್ತೆ. ಈ ದರ್ಶನ ಮಾಡ್ಕೊಂಡು ಬಂದರೆ ಸಾಕು, ನೀವು ತುಂಬ ಚೆನ್ನಾಗಿರ್ತೀರ ವೃಷಭ ರಾಶಿಯವರು. ಗುರುಜಿ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳಬೇಕಿತ್ತು. ಕನ್ಯಾ ರಾಶಿ, ಉತ್ತರ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ ಗುರುಜಿ. ಖಂಡಿತವಾಗೂ ನಿನ್ನೆ ನೀವು ಕರೆ ಮಾಡಿದ್ರಿ ನನಗೆ. ಹೌದು ಗುರುಜಿ, ರಾಶಿ ನಕ್ಷತ್ರ ಗೊತ್ತಿರ್ಲಿಲ್ಲ. ಖಂಡಿತವಾಗೂಮ್ಮ ಉತ್ತರಾಭಾದ್ರ ನಕ್ಷತ್ರ, ಇದು ಉತ್ತರಾಷಾಢ ನಕ್ಷತ್ರನ? ಹೌದು ಗುರುಜಿ, ಕನ್ಯಾ ರಾಶಿ. ಉತ್ತರಾ ಫಲ್ಗುಣಿ ನಕ್ಷತ್ರ. ಹೌದು. ಖಂಡಿತವಾಗೂ ಕನ್ಯಾ ರಾಶಿಯಲ್ಲಿ ನೋಡಿ, ಗುರು ಅಧಿಪತಿ ಆದರೂ ಕೂಡ ದತ್ತನ ಆಲಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದತ್ತನ, ಎಲ್ಲರೂ ಕೇಳಿ, 3 ತಲೆ ಇರುತ್ತೆ, ಒಂದೇ ದೇಹ ಇರುತ್ತೆ, ದತ್ತನ ವಿಗ್ರಹ. ಹೌದು ಗುರುಜಿ. ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ದಕ್ಷಿಣ ಮೂರ್ತಿ ದತ್ತಾತ್ರೇಯನ. ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲೇ ಇಲ್ವಾ, ಪರವಾಗಿಲ್ಲ, ಧೈರ್ಯ ಕಳ್ಕೊಬೇಡಿ. ಅತ್ತಿ ವೃಕ್ಷ, ಅತ್ತಿ ಮರ, ಔಡುಂಬರ ವೃಕ್ಷ ಅಂತ ಕೇಳಿದ್ದೀರಲ್ವಾ? ಅತ್ತಿ ಮರ ಹಣ್ಣು ಬಿಡುತ್ತಲ್ವಾ? ನರಸಾಗ್ಬೇಡಿ, ಖುಷಿಯಾಗಿರಿ, ಖುಷಿಯಾಗಿರಿ, ಚೆನ್ನಾಗಿರ್ತಾನೆ. ನೀವು ಮಾತಲ್ಲೇ ಗೊತ್ತಾಗುತ್ತೆ ದುಃಖದಲ್ಲಿದ್ದೀರಾ ನೀವು. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಅದರಲ್ಲೂ ನನ್ನ ಜೊತೆಲಿ ಮಾತಾಡ್ತಾ ಇದ್ದೀರಲ್ವ ನೀವು, ತುಂಬ ಚೆನ್ನಾಗಿರ್ತೀರ. ನಿಮ್ಮ ಅಕ್ಕನ ಮಗನಿಗೆ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಾನು ನೋಡಿ ಆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನನ್ನ ತಾಯಿಯನ್ನು ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯದಾಗುತ್ತೆ. ನೀವು ತುಮಕೂರವರೇ ಆಗಿರೋದ್ರಿಂದ ಖಂಡಿತವಾಗೂ ಆ ಭಾಗದಲ್ಲಿ ನೋಡಿ ಎಷ್ಟು ಪಾವಿತ್ರತೆ ಇದೆ. ಈ ಕಡೆ ಅತ್ತಾಳ್ ನರಸಿಂಹಸ್ವಾಮಿ ಇದೆ, ಈ ಕಡೆ CB ನರಸಿಂಹಸ್ವಾಮಿ ಇದೆ. ಶಿವಗಂಗೆ ಬೆಟ್ಟ ನಿಮಗೆ ಕಾಣುತ್ತೆ, ಸಿದ್ಧಗಂಗೆ, ಎಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಯಾಕೆ ಯೋಚನೆ ಮಾಡ್ತೀರಾ? ಆ ಪರಮಾತ್ಮನ ಒಂದು ಅನುಗ್ರಹ ನಿಮಗಿರುತ್ತೆ, ಚಿಂತೆ ಬೇಡ. ಇದೇ ರೀತಿ ಕರೆ ಮಾಡ್ತಾಯಿರಿ ಪ್ರತಿ ಶನಿವಾರ ಭಾನುವಾರ. ನಾನು ನಿಮ್ಮ ಜೊತೆಲಿ ಇರ್ತೀನಿ, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀನಿ. ದತ್ತನ ಆಲಯದಲ್ಲಿ ವಿಶೇಷವಾಗಿ ಒಂದು ಆ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು ಮಾಡಿ, ದತ್ತನ ಆಲಯಕ್ಕೆ ಹೋಗಿ. ಕೇಳಿಸ್ಕೊತಾ ಇದ್ದೀರಮ್ಮ?
ಆಯ್ತು ಗುರುಜಿ. ದುಃಖ ಪಡೋದು ಬೇಡ. ದತ್ತನಾಲಯದಲ್ಲಿ ಹೋಗಿ ಅಕ್ಕಿ ದಾನವನ್ನು ಕೊಡ್ತಕ್ಕಂಥದ್ದು ಮಾಡಿ ಅಲ್ಲೊಂದು ಸಂಕಲ್ಪ ಮಾಡ್ಕೊಂಡು ಬನ್ನಿ. ಖಂಡಿತವಾಗೂ ಅವನಲ್ಲಿ ಪರಿವರ್ತನೆ ಆಗಿ ತುಂಬ ಚೆನ್ನಾಗಾಗ್ತಾನೆ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಯಾವೆಲ್ಲ ರೀತಿಯ ಅನುಷ್ಠಾನವನ್ನು ಅವರು ಪಾಲಿಸಬೇಕು? ನೋಡಪ್ಪ, ಒಳ್ಳೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಕೇಳಿದೆ. ಮಿಥುನ ರಾಶಿಗೆ ಸೂರ್ಯನೇ ಪ್ರವೇಶ ಆಗಿರ್ತಕ್ಕಂಥದ್ದು. ಮಿಥುನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನೋಡಿ, ಗುರು ನಿಮಗೆ ಅಧಿಪತಿ ಆದರೂ ಕೂಡ ಮಿಥುನ ರಾಶಿಗೆ ಉನ್ನತವಾದ ಸ್ಥಾನಮಾನ ಈ ವಾರದಲ್ಲಿ ನಿಮಗೆ ಬಡ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಪ್ರಮೋಷನ್ ಜಾಸ್ತಿ ಆಗುತ್ತೆ, ಮತ್ತು ಸ್ಥಾನ ಪಲ್ಲಟನಗಳು ಅಂದರೆ ಒಳ್ಳೆ ಕಡೆಗೆ ಜಂಪ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಈ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಹೋಗಿ ಅಲ್ಲಿ ನೀವು ಒಳ್ಳೆಯ ಹೆಸರುಗಳನ್ನು ಮಾಡ್ತಕ್ಕಂಥದ್ದು ಆಗುತ್ತೆ, ಒಳ್ಳೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗುತ್ತೆ. ಮನೆ ಕಟ್ಟೋಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾಯಿದ್ದೀರಿ, ಕಂಕಣ ಬಲ ಕೊಡಬಾರ್ದೇ ಇರೋರಿಗೆ ಸಂತಾನದಲ್ಲಿ ಗುಡ್ ನ್ಯೂಸ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಈ ವಾರದಲ್ಲಿ. ಯಾರಿಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ, ಅದರಲ್ಲೂ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯೂಟ್ರಸ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ಬಗೆಹರಿತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ಲವಲವಿಕೆಯಾಗಿರ್ತೀರಿ, ತುಂಬ ಚೆನ್ನಾಗಿರ್ತಾರೆ. ಈ ವಾರದಲ್ಲಿ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ದತ್ತನಾಲಯದಲ್ಲಿ ವಿಶೇಷವಾಗಿ ಒಂದು ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಮಾಡಿ. ಆ ದತ್ತನಾಲಯದಲ್ಲಿ ಇಲ್ಲ ಅಕಸ್ಮಾತ್ ಹೋಗೋಕ್ಕಾಗಿಲ್ಲ, ಹರಳಿ ವೃಕ್ಷ ಇಲ್ಲ ಅತ್ತಿ ಮರದಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಒಂದು 5 ನಿಮಿಷ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ. ಅಲ್ಲಿ ಆಕಾರ ಉಕಾರ ಮಕಾರಗಳನ್ನು ಪಠನೆ ಮಾಡ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭಶಾಕಿಣೆ, ಮಕಾರ ಫಲಪುಷ್ಪಾಯ, ವೃಕ್ಷರಾಜಾಯಿತೆ ನಮಃ. ಈ ಶ್ಲೋಕಗಳನ್ನು ಅತ್ತಿಮರ ಮತ್ತು ಅರಳಿ ಮರದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗುರುಗಳೇ, ನೀವೇನು ಹೇಳ್ಬಿಟ್ರಿ ಆಕಾರ ಉಕಾರ ಮಕಾರದಲ್ಲಿ, ನಮ್ಗೆ ಹೇಳಕ್ಕೆ ಬರಲ್ಲ, ಏನು ಮಾಡೋದು ಅಂದರೆ ನೀವೇನಿಲ್ಲ, ಪರಮೇಶ್ವರನ ಸೃಷ್ಟಿಸ್ಥಿತಿ ಲಯಕಾರಕರಲ್ಲಿ ಬ್ರಹ್ಮದೇವಾಯ ನಮಃ, ವಿಷ್ಣು ದೇವಾಯ ಪರಮೇಶ್ವರಾಯ ನಮಃ ಅಂತ ಹೇಳ್ಕೊಂಡು ಆ ತ್ರಿಮೂರ್ತಿಗಳನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದರೆ ಸಾಕು. ಯಾಕಂದರೆ ಆಕಾರ ಉಕಾರ ಮಕಾರ, ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನಿರ್ತಕ್ಕಂಥ ಸಾನ್ನಿಧ್ಯ ಈ ಅರಳಿ ಮರ ಮತ್ತು ಹತ್ತಿ ವೃಕ್ಷದಲ್ಲಿರ್ತಕ್ಕಂಥದ್ದು. ಈ 2 ವೃಕ್ಷಗಳಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ನಿಮಗೆ ಕಟ್ಟಿಟ್ಟ ಬುತ್ತಿ, ಎಲ್ಲಿಲ್ಲದ ಶುಕ್ರದೇಶ ಸಾಲದಕ್ಕೆ ಸೂರ್ಯನು ಬಂದಿರತಕ್ಕಂಥ ನಿಮ್ಮ ರಾಶಿಗೆ ಒಳ್ಳೆ ಉನ್ನತವಾದ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ತಾನೆ. ಒಳ್ಳೆಯದಾಗುತ್ತೆ, ನಿಮಗೆ ಒಳ್ಳೆಯದಾಗಲಿ. ನಿಮಗೆ ಗುರುಜಿ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಇಲ್ಲಿ ತಮಿಳ್ನಾಡು. ತಮಿಳು. ಎಲ್ಲಿ ಮೇಡಮ್ ಗುರುಜಿ ನಾವು ನೋಡ್ಬೇಕು ನಾವು ಸ್ವಲ್ಪ. ಗುರುಜಿ ಇಲ್ಲೇ ಇದ್ದಾರೆ, ಮಾತಾಡಿ. ಹಲೋ, ಅದೇ ನಮ್ ಸ್ವಲ್ಪ ವ್ಯವಸಾಯ ಮಾಡೋರು ಮಡಗಿದ್ದು ಬೇರೆ ಕೈ ಸಿಗ್ತಾ ಇಲ್ಲ. ಹಾಂ, ಏನ್ ಮಾಡ್ಬೇಕು ಸ್ವಾಮಿ? ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಸಂಪಂಗಿ ರಾಮರೆಡ್ಡಿ. ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಾ? ತಳಿನಿಂದ. ತಳಿ ಸಂಪಂಗಿ ರಾಮಯ್ಯ ಅವರೇ, ಹಾ, ಯಾವ ಬೆಳೆ ಹಾಕಿದ್ದೀರಿ? ಇವಾಗ ಚಾಮಂತಿಗೆ ಹಾಕಿದ್ವಿ, ಟೊಮೊಟೊ ಹಾಕ್ತಾ ಇದ್ದೀರಿ. ಆಯ್ತು. ಯಾವುದು ಕೈಗೆ ಸಿಗ್ತಾ ಇಲ್ಲ. ನಾವು ಮಾಡೋದೇ ಒಂದು, ಆಗೋದೇ ಒಂದು. ಖಂಡಿತವಾಗೂ ನೋಡಿ, ಈಶಾನ್ಯ ಮೂಲೆಯಲ್ಲಿ ಹಾ ದೇವಮೂಲೆ ಅಂತ ಏನು ಹೇಳ್ತೀವಿ ನಿಮ್ಮ ವ್ಯವಸಾಯ ಮಾಡೋ ಜಾಗದಲ್ಲಿ, ಹಾ ಸ್ವಲ್ಪ ಅಕ್ಷತೆ ಮತ್ತು ಬಿಳಿ ಸಾಸಿವೆ ಹಾ ಆ ದೇವಮೂಲೆಯಲ್ಲಿ ಸ್ವಲ್ಪ ಹಾಕ್ತಕ್ಕಂಥದ್ದು ಮಾಡಿ. ಬಿಳಿ ಸಾಸಿವೆ ಹಾಕ್ಬೇಕಾ? ಹಾಂ, ಬಿಳಿ ಸಾಸಿವೆನೂ ಸ್ವಲ್ಪ ಅಕ್ಷತೆ ಅಂದ್ರೆ ಅಕ್ಕಿ ಕಾಳು, ಸ್ವಲ್ಪ ತುಪ್ಪ ಅರಿಶಿನ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಹಾ ಈಶಾನ್ಯ ಮೂಲೆ ದೇವಮೂಲೆಯಲ್ಲಿ ಒಂದು ಸ್ವಲ್ಪ ಹಾಕಿ. ಅದೊಂದು. ಇನ್ನೂ ಒಂದು, ನನ್ನ ಮಗನಿಗೆ ಒಂದು ಹುಡುಗಿ ಪ್ರಯತ್ನ ಮಾಡ್ತಾ ಇದ್ದೀರಿ. ಅವನ ಹೆಸರೇನು? ಸಂಪಂಗಿ ರಾಮಯ್ಯ. ನನ್ನ ಮಗನ್ ರವಿಕುಮಾರ್ ಅಂತ. ರವಿಕುಮಾರ್, ತುಲಾರಾಶಿ, ಚಿತ್ತಾ ನಕ್ಷತ್ರನ ಒಂದು. ಹಾ, ಖಂಡಿತವಾಗೂ ಎಷ್ಟು ವರ್ಷ ಇವಾಗ ಅವನಿಗೆ ವಯಸ್ಸು? ವಯಸ್ಸು 26 ತುಂಬಿದೆ. 26? ಹ್ಮ್. ಖಂಡಿತವಾಗೂ ಈ ವರ್ಷದಲ್ಲೇ ಆಗುತ್ತೆ. ನಮ್ಮ ಸಂಬಂಧದಲ್ಲಿ ಒಂದು ಪ್ಲಾನ್ ಮಾಡಿದ್ದೀರಿ, ಆಗ್ತದ ಇಲ್ಲ ಅಂತ ಕೇಳೋಣ. ಖಂಡಿತವಾಗೂ ಆಗುತ್ತೆ. ಕಾರ್ತಿಕ್ ಮಾಸದ ಒಳಗಡೆ ಆಗುತ್ತೆ. ಅಷ್ಟರೊಳಗಡೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನರಸಿಂಹಸ್ವಾಮಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಮ್ಮೂರೆಲ್ಲ ಇದೆ, ಅದ್ರಲ್ಲೇ ಪೂಜೆ ಮಾಡ್ಕೊಳ್ಳೋಣ. ಖಂಡಿತ ಮಾಡಿಸಿ. ತಳಿಲೇ ಇದೆಯಲ್ಲ? ಅದೇ ನಮ್ಮೂರಲ್ಲೇ ಅದೇ. ಇದೆಯಲ್ಲ, ಅಲ್ಲೇ ಮಾಡಿಸಿ.
ಈಗ ನಿಮ್ ಡೈರೆಕ್ಟ್ ಆಗಿ ನಾವು ನೋಡ್ಬೇಕಂದ್ರೆ ಹೆಂಗ್ ಸರ್? ಹತ್ತಿ ಬೆಲೆಗೆ ಬನ್ನಿ. ಹತ್ತಿ ಬೆಲೆಯಲ್ಲೇ ಇರೋದು ರೇಣುಕಾ ಯಲ್ಲಮ್ಮ ಸ್ವಾಮೀಜಿ ಅಂತ ಹೇಳಿದ್ರೆ ಹತ್ತಿ ಬೆಲೆಯಲ್ಲಿ ಹಾ ಮಂಚನಹಳ್ಳಿ ರೋಡು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಹಿಂಭಾಗದಲ್ಲೇ ಆ ನಾಡ್ ಕಚೇರಿ ಅಂತಿದೆ, ನಾಡ್ ಕಚೇರಿ ಪಕ್ಕದಲ್ಲೇ ಇದೆ ದೇವಾಲಯ. ಸರಿ ಸ್ವಾಮಿ ಬರ್ತೀನಿ. ಹತ್ತಿ ಬೆಲೆಗೆ ಬನ್ನಿ. ಇದೊಂದು ಇವತ್ತು ಮಾಡ್ಕೊಳ ಹುಡುಗಿದ್ ಮಾತ್ರ. ಆಯ್ತು, ಒಳ್ಳೇದಾಗುತ್ತೆ. ನೀವು ಬೆಳೆ ಬೆಳೀತಾ ಇರೋದು ಕೇಳ್ತಾವ್ರೆ ನೋಡಿ, ರೈತರು ನೀವು, ನಿಮಗೆ ಗ್ಯಾರಂಟಿ ರೈತರಾಗಿರೋದ್ರಿಂದ ನಾನು ಮನಸ್ಸು ತುಂಬಿ ಮಾತಾಡ್ತಾ ಇದ್ದೀನಿ. ವ್ಯವಸಾಯ ಚೆನ್ನಾಗಿ ಮಾಡಿ, ನೀವು ಮಾಡಿರ್ತಕ್ಕಂಥ ಕಷ್ಟ ಬಿಟ್ಟು ಬೆಳೆದಿರ್ತಕ್ಕಂಥ ಫಲಕ್ಕೆ ಒಳ್ಳೆ ಫಲ ಸಿಗಬೇಕು ಅನ್ನೋದು ನನ್ನ ಆಸೆ. ನೀವು ಬನ್ನಿ, ನಿಮಗೆ ಈಶಾನ್ಯ ಮೂಲೆಯಲ್ಲಿ ಏನು ಮಾಡ್ಕೊಡ್ಬೇಕೋ ನಾನು ಮಾಡ್ಕೊಡ್ತೀನಿ. ಬೆಳೆ ಚೆನ್ನಾಗಾಗ್ಲಿ, ಒಳ್ಳೇದು. ಇವಾಗ ಸ್ವಲ್ಪ ನಮ್ದು ಯಾವ್ದೋ ಒಂದು ಸಾವಾಗ್ಬಿಟ್ಟಾರೆ. ಅಲ್ಲಿ ಭಾನುವಾರ ಕಲ್ದೋಗ್ತದೆ, ಸೋಮವಾರ ಬರಲ್ಲ ಸ್ವಾಮಿ? ಇಲ್ಲ, ನೀವು ನಾನು ಸಿಗೋದು ನಿಮಗೆ ಮಂಗಳವಾರ, ಶುಕ್ರವಾರ, ಭಾನುವಾರ ಸಿಗ್ತೀನಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ದೇವಾಲಯದಲ್ಲಿ ತುಂಬ ಜನ ಕಾಯ್ತಾ ಇರ್ತಾರೆ, ಅಲ್ಲಿರ್ತೀನಿ. ಬನ್ನಿ, ನೀವು ಒಂದು 2 ಗಂಟೆ ಹಂಗೆ ಬನ್ನಿ, ಒಳ್ಳೇದಾಗಲಿ. ಅಂತಿದ್ರೆ ಪರವಾಗಿಲ್ಲ, ಖಂಡಿತ ಯಾರನ್ನಾರ ಕಳಿಸಿ, ನಾನು ಮಾತಾಡ್ತೀನಿ. ನಿಮಗೆ ಈಶಾನ್ಯ ಮೂಲೆಯಲ್ಲಿ ಒಂದು ಕುಡಿಕೆಯಲ್ಲಿ ವ್ಯವಸಾಯ ಚೆನ್ನಾಗಾಗಬೇಕು, ಬೆಳೆ ಚೆನ್ನಾಗಾಗಬೇಕು, ಮಾಡ್ಕೊಡ್ತೀನಿ. ಖಂಡಿತವಾಗಿ ಬನ್ನಿ, ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಜಿನ ಮುಂದಿನ ರಾಶಿ ಕರ್ಕಟಕ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಯಾವ ಅನುಷ್ಠಾನವನ್ನು ಅವರ ಪಾಲಿಸಬೇಕು? ಖಂಡಿತನಮ್ಮ. ಕಟಕ ರಾಶಿಯವರಿಗೆ ಮನಸ್ಕಾರಕ ಚಂದ್ರ ಇರ್ತಕ್ಕಂಥದ್ದು, ಅದರಲ್ಲೂ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ಸಾನ್ನಿಧ್ಯ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ಈ ರಾಶಿಯಲ್ಲಿರ್ತಕ್ಕಂಥವ್ರು ಮುಂಗೋಪಕ್ಕೆ ಮನಸ್ಸು ಕೊಡ್ತಕ್ಕಂಥದ್ದು ಆಗುತ್ತೆ. ದೂರ ಪ್ರಯಾಣ ಸ್ವಲ್ಪ ವರ್ಜಿಸಬೇಕಾಗುತ್ತೆ. ಯಾಕಂದರೆ ಅದರಲ್ಲೂ ಕೂಡ ಪುಷ್ಯ ನಕ್ಷತ್ರದಲ್ಲಿರೋರು ಮಾತ್ರ ಒಬ್ಬರಿಗೆ ಈ ರಾಶಿಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅವ್ರಿಗೆ ಈ ಕಂಕಣ ಬಲ ಕೂಡ ಬರ್ತಕ್ಕಂಥದ್ದು, ಸಂತಾನ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಎಜುಕೇಷನಲ್ಲಿ ತುಂಬ ಒಳ್ಳೆಯ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗುತ್ತೆ. ಕೆಲಸಗಳಲ್ಲೂ ಕೂಡ ಚೆನ್ನಾಗಿದೆ. ಆದರೆ ಪುನರ್ವಸು ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ವಾಹನದಲ್ಲಿ ಅಪಘಾತಗಳನ್ನು ಸೂಚನೆ ಕೊಡ್ತಕ್ಕಂಥದ್ದು, ಪ್ರಾಣಿಗಳಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಹೋಗ್ತಾ ಇರಬೇಕಾದ್ರೆ ಪ್ರಯಾಣದಲ್ಲಿ ಹಾವು ಅಡ್ಡ ಬರ್ತಕ್ಕಂಥದ್ದಾಗುತ್ತೆ. ಇದೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಕ್ಕಿ ದಾನವನ್ನು ಶಿವನ ದೇವಾಲಯಕ್ಕೆ ಈ ವಾರದಲ್ಲಿ ದಾನ ಕೊಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗುರುಜಿನ ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯವರಿಗೆ ಈ ವಾರ ಯಾವೆಲ್ಲ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಬೇಕು, ಅದೇ ರೀತಿಯಾಗಿ ಈ ರಾಶಿಯವರಿಗೆ ಯಾವ ಗ್ರಹಗತಿಗಳಲ್ಲಿ ಬದಲಾವಣೆ ಉಂಟಾಗ್ತದೆ? ಖಂಡಿತ ಉತ್ತಮವಾಗಿರ್ತಕ್ಕಂಥದ್ದು. ಆ ಸಿಂಹರಾಶಿಯಲ್ಲಿ ನೋಡಿ, ಸೂರ್ಯಗ್ರಹನೇ ಅಧಿಪತಿ ಸಿಂಹರಾಶಿಯವರಿಗೆ. ಅದರಲ್ಲೂ ಪುಬ್ಬ ಮತ್ತು ಮಕೆ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಸಿಕ್ಕಿದ್ರೂ ಕೂಡ ವ್ಯಯ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಾಯಿದೆ. ನಿಮಗೆ ಪಂಚಮದಲ್ಲಿ ಶನಿ ಬಂದಿದ್ದಾನೆ, ಆದರೆ ಸೂರ್ಯನು ಇರ್ತಕ್ಕಂಥ ರಾಶಿಯಲ್ಲಿ ಇಲ್ಲಿ ಪಂಚಮದಲ್ಲಿ ಶನಿ ಮಗ ಬಂದಾಗ ಸ್ವಲ್ಪ ವೇರಿಯೇಷನ್ ಆಗ್ತಕ್ಕಂಥದ್ದು, ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಮಕ್ಕಳ ಮೇಲೆ ನೀವು ರೇಗಾಡ್ತಕ್ಕಂಥದ್ದು, ಗಂಡ ಹೆಂಡತಿರಲ್ಲಿ ವಿರಸ ಆಗ್ತಕ್ಕಂಥದ್ದು, ಡೈವರ್ಸ್ ಆಗ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಪುಬ್ಬ ಮತ್ತು ಮಕೆ ನಕ್ಷತ್ರದಲ್ಲಿ ಜಾಸ್ತಿ ಆಗುತ್ತೆ. ಮಾನಸಿಕವಾಗಿ ನೊಂದು ಕಣ್ಣೀರಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಆಮೇಲೆ ಯಾರು ನೋವುಗಳನ್ನ ಹೇಳ್ಕೊಳಕ್ಕೆ ಹೋದ್ರೂ ಕೂಡ ಹೇಳೋದೇ ಬೇಡ, ನಾವು ಯಾರ ಹತ್ರ ಮಾತಾಡೋದೇ ಬೇಡ ಅನ್ನೋ ಒಂದು ಮೈಂಡ್ಸೆಟ್ಟು ಬರ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು ಈ ವಾರದಲ್ಲಿ. ಅದಕ್ಕೆ ಎದೆಗುಂದೋದು ಬೇಡ. ಈ ವಾರದಲ್ಲಿ ನೀವು ಮಾಡ್ತಕ್ಕಂಥ ಕರ್ತವ್ಯ ಏನಪ್ಪ ಅಂತಂದರೆ, ನಿಮ್ಮ ಗ್ರಾಮ ದೇವತೆಗಳಿಗೆ ಮೊಸರನ್ನು ನೈವೇದ್ಯ ಕೊಡ್ತಕ್ಕಂಥದ್ದು, ಗೂಢ ಅನ್ನವನ್ನು ಅವಳು ತುಂಬ ಇಷ್ಟಪಡ್ತಕ್ಕಂಥದ್ದು, ಆ ತಾಯಿಗೆ ನೈವೇದ್ಯ ಕೊಟ್ಬಿಟ್ಟು ಅಲ್ಲಿ ಒಂದು ಕ್ಷಣ ಕುಂತಿದ್ದು ಬೆಲ್ಲದ ಆರತಿಗಳನ್ನು ಮಾಡ್ತಕ್ಕಂಥದ್ದು, ಅಡಕೆ ತಟ್ಟೆ ಒಳಗಡೆ 2 ಅಚ್ಚು ಬೆಲ್ಲವನ್ನು ಇಟ್ಟು ಒಳಗಡೆ ಅಕ್ಕಿಯನ್ನು ಹಾಕಬೇಕು ತಟ್ಟೆ ಮೇಲೆ. ಆ ಅಕ್ಕಿ ಮೇಲೆ 2 ಅಚ್ಚು ಬೆಲ್ಲಗಳನ್ನು ಹಾಕಿ ತುಪ್ಪದ ಬತ್ತಿಗಳನ್ನು ಹಾಕಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗ್ರಾಮ ದೇವತೆಗಳಿಗೆ. ಅದರಲ್ಲೂ ಸಿಂಹರಾಶಿಯವರು ಈ ಕರ್ತವ್ಯವನ್ನು ಈ ವಾರದಲ್ಲಿ ಮಾಡ್ತಕ್ಕಂಥದ್ದು ಮಾಡಿ. ಎಲ್ಲಿಲ್ಲದ ಸಿರಿ ಸಂಪತ್ತಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಕೌಟುಂಬಿಕ ಕಲಹ ಏನಿದೆ ಅದೆಲ್ಲ ದೂರ ಆಗಿ ನಿಮಗೆ ಒಳ್ಳೆ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗುತ್ತೆ, ಒಳ್ಳೆಯದಾಗುತ್ತೆ ನಿಮಗೆ.